ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಮಗೆ ಕಣ್ಣಿಗೆ ಕಂಡದ್ದನ್ನೆಲ್ಲ ನಾವು ಎಷ್ಟೋ ಸರ್ತಿ ನಂಬ್ಕೊಂಡ್ಬಿಟ್ಟು ಅದರ ಆಧಾರದ ಮೇಲೆ ನಮ್ಮ ತೋರಿಕೆಯ ಜೀವನವನ್ನು ನಾವು ನಡೆಸೋಕ್ಕೂ ಶುರು ಮಾಡಿಬಿಡ್ತೀವಿ. ಹೊರಗಿನವ್ರು ಹೇಗೆ ತೋರಿಕೆಯ ಜೀವನ ಅಂತ ನಡೆಸ್ತಾರೋ ಹಾಗೆ ನಮ್ಮಲ್ಲೂ ಕೂಡ ಎಷ್ಟೋ ಸರ್ತಿ ಆ ಕಪಟತೆಗಳು ತುಂಬಿಕೊಂಡ್ಬಿಡ್ತವೆ. ಹೀಗೆ ಬಹಳ ಸುಲಭವಾಗಿ ಸಿಂಪಲ್ಲಾಗಿ ಜೀವನ ನಡೆಸಬಹುದಾಗಿದ್ದರೂ ಕೂಡ ಅನೇಕ ಸಂಕೀರ್ಣತೆಗಳನ್ನು, ಕಾಂಪ್ಲೆಕ್ಸಸ್ನ ನಾವು ಇದರಲ್ಲಿ ತರಿಸೋದಕ್ಕೆ ಶುರು ಮಾಡ್ತೀವಿ. ಸೊ ಹೀಗೆ ಈ ಕೃತ್ರಿಮವನ್ನು ನಾವು ತುಂಬಿಕೊಳ್ತಾ ಜೀವನವನ್ನು ನಡೆಸೋದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಮುಂದಿನ ಮುಕ್ತಕದಲ್ಲಿ ಡಿವಿಜಿಯವರು ಸೂಕ್ಷ್ಮವಾಗಿ ಹೇಳ್ತಾರೆ. ಅದನ್ನು ನೋಡೋಣ, ನಮ್ಮ ಜೀವನ ಹೇಗಿರುತ್ತೆ ಈಗಿನ ದಿನಗಳಲ್ಲಿ ಅಂತ. ತಿರುಗಿ ತೊಳಲುವುದು, ತಿರಿದ ಅನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು ನರಳುವುದು, ಇರವಿದೇನ್ ಒಣರಗಳೆ ಮಂಕುತಿಮ್ಮ. ಸೊ ಈಗ ನಮ್ಮ ಜೀವನ ಹೇಗಾಗಿದೆ ಅನ್ನೋದಕ್ಕೆ ಒಂದು ರೀತಿಯ ಚಿತ್ರಣವನ್ನು ಹೇಳ್ಕೊಡ್ತಾರೆ. ನಮ್ಮ ಜೀವನಗಳನ್ನು ನಾವು ನೋಡ್ಕೊಂಡಾಗಲೂ ಇದೆಷ್ಟೋ ಸತಿ ಹೌದೇನೋ ಅಂತ ನಮಗೂ ಕೂಡ ಪ್ರತಿಫಲನವಾಗುವಂಥದ್ದೇ ಇದು. ಹೇಳ್ತಾರೆ, ತಿರುಗಿ ತೊಳಲುವುದು, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದು ಮಾಡಿಕೊಂಡು ಅವ್ರ ಹತ್ರ ಹೋಗು ಇವ್ರ ಹತ್ರ ಹೋಗು ಅಂತ ಸುಮ್ಮನೆ ಸುತ್ತಾಡ್ತಾ ಇರೋದು. ತಿರಿದು ಅನ್ನ ಉಣ್ಣುವುದು, ತಿರಿದು ಅಂದರೆ ಅವ್ರಿವ್ರನ್ನ ಕೇಳಿ ಭಿಕ್ಷೆ ಬೇಡಿ ಅಂಥೇಳಿ, ನಮ್ಮ ಅನ್ನಕ್ಕೋಸ್ಕರ ನಾವು ಅವ್ರಿವ್ರನ್ನ ಕೇಳಿ ಭಿಕ್ಷೆ ಬೇಡಿ ಆಹಾರ ತೊಗೊಳ್ತೀವಿ ಅಂತ. ಬೇಸಿಕಲಿ ನಮಗೆ ಅವ್ರಿವ್ರ ಜೊತೆಗಿನ ಒಂದು ಸಂಪರ್ಕ, ಅವ್ರಿವ್ರ ಜೊತೆಗಿನ ಒಂದು ಒಡನಾಟ, ಅದಕ್ಕೋಸ್ಕರ ನಾವು ಹಾತೊರಿತಾ ಇರ್ತೀವಿ, ಅಲ್ಲೆಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ. ನಮ್ಮ ಹತ್ರ ಯಾವುದು ಇದೆಯೋ ಅದಕ್ಕೆ ತೃಪ್ತಿ ಪಟ್ಕೊಳ್ಳದೆ ಇನ್ನಷ್ಟು ಬೇಕು ಅನ್ನೋ ರೀತಿಯಲ್ಲಿ ಅವ್ರಿವ್ರನ್ನ ನಾವು ಕೇಳಿ ಆದರೂ ಸರಿ, ನನಗೆ ದೊಡ್ಡ ಮನೆ ಬೇಕು ಅಂತಲೋ, ನನಗೆ ದೊಡ್ಡ ಕಾರ್ ಬೇಕು ಅಂತಲೋ, ಅಥವಾ ಇನ್ನೇನಿಲ್ಲ ನನ್ನ ಮೂಲಭೂತವಾಗಿ ನನಗೆ ಅನ್ನ ಇದ್ದರೆ ಪಾಯಸ ಬೇಕು ಅನಿಸ್ಬೋದು. ಸೊ ಹೀಗೆ ಒಂದು ಸ್ವಲ್ಪ ಹೆಚ್ಚಿಂದು ಬೇಕು, ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾ ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ಬೇರೆಯವರನ್ನ ಕೇಳಕ್ಕೆ ಶುರು ಮಾಡ್ತೀನಿ. ತಿರಿದು ಅನ್ನ ಉಣ್ಣುವುದು, ಅದು ನನಗೆ ಸಿಕ್ಬಿಡ್ತು ಅಂದಾಗ ನನಗೆ ಭಾಳ ಹೆಮ್ಮೆ, ನನಗೆ ಗರ್ವ ಬಂದುಬಿಡುತ್ತೆ, ನನ್ನ ಹತ್ರ ಅದಿದೆ ಅಂತ. ಸೊ ಆ ಮೆರೆಯುವಿಕೆಯಲ್ಲಿ ನನ್ನ ಮೈ ಮರೆತು ಬಿಡ್ತೀನಿ. ಅದು ಆ್ಯಕ್ಚುಲಿ ನನ್ನದಲ್ಲ, ನಾನು ಇನ್ನೊಬ್ಬರ ಆಸ್ತಿಯನ್ನು ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಮರೆತು ಬಿಡ್ತೀನಿ, ಮೆರೆಯಕ್ಕೆ ಶುರು ಮಾಡ್ತೀನಿ. ಅದು ಅಕಸ್ಮಾತ್ ನನ್ನ ಹತ್ರ ಹೊರಟೋಯ್ತು ಅಂತಂದರೆ, ನನ್ನಿಂದ ಹೊರಟೋಯ್ತು, ಅಥವಾ ನನ್ನ ಹತ್ರ ಇಲ್ಲ ಅಂತ ಇನ್ನೊಬ್ರಿಗೆ ಗೊತ್ತಾಗೋಯ್ತು ಅಂದಾಗ ನನ್ನನ್ನು ಅವರು ಅವಹೇಳನ ಮಾಡ್ತಾರೆ. ಸೊ ಆವಾಗ ನಾನೇನಾದರೂ ಒಂದು ಸಮಜಾಯಿಷಿ ಕೊಡಬೇಕಲ್ಲ, ಆಗ ಅವ್ರ ಜೊತೆ ಹಲ್ಗಿಂಜ್ಕೊಂಡು ಏನಿಲ್ಲ ಅಂತ ಸುಮ್ಮನೆ ಇರೋವಂಥದ್ದು. ಸೊ ಅಕಸ್ಮಾತ್ ನನ್ನ ಹತ್ರ ಇದ್ದಿದ್ದು ನನಗೆ ಕಳೆದೋಯ್ತು ಅಂತಂದರೆ ತಿರ್ಗಿ ಅದಕ್ಕೆ ಬೇಕು ನನಗೆ ಅನ್ನೋಂಥ ಒಂದು ಹಂಬಲ ಮತ್ತೆ ಶುರುವಾಗುತ್ತೆ. ಕ್ರೇವಿಂಗ್, ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ. ಸಿಕ್ಕದೇ ಇದ್ದಾಗ ಕೆರಳ್ತೀವಿ, ನರಳ್ತೀವಿ. ಸೊ ಹಾಗೆ ನಮ್ಮ ಇಡೀ ಜೀವನವೇ ಈ ಥರದ ಒಂದು ತಾಪತ್ರಯವಾಗೋಯ್ತಾ, ಈ ಥರದ ಒಂದು ಗೋಳಾಟ ಆಗೋಯ್ತಾ ಅಂತ. ನಾವು ಯಾವ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದರಲ್ಲಿ ರಸ ಇರಬೇಕು, ಅದರಲ್ಲಿ ಒಂದು ರೀತಿಯ ಉತ್ಸಾಹ ಇರಬೇಕು. ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡು, ಅದು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ, ಅದರಿಂದ ನಮ್ಮಲ್ಲಿ ಒಂದು ತೃಪ್ತಿ, ಒಂದು ಸಂತೋಷ ನಮಗೆ ಸಿಕ್ಕೋ ಹಂಗೆ ಆಗಬೇಕು. ಆದರೆ ಇವತ್ತಿನ ದಿನದಲ್ಲಿ ನಾವು ಆ ರೀತಿಯ ಸುಖ, ಆ ರೀತಿಯ ತೃಪ್ತಿಯನ್ನು
ನಮ್ಮ ಕೆಲಸಗಳಲ್ಲಿ ನಾವು ಪಡ್ಕೋತಾ ಇದ್ದೀವಾ ಅಂತಂದರೆ ಅದು ಪ್ರಶ್ನಾರ್ಹ. ಡಿ ವಿ ಜಿಯವರು ಹೇಳ್ತಾರೆ ಆ ಥರದ ರಸ ಇದ್ದ ಹಾಗಿಲ್ಲ, ಎಲ್ಲ ಒಣಗೋದಂಗಿದೆ ಅಂತ. ಬರೀ ಒಣಗೋಗಿರೋದು ಮಾತ್ರ ಅಲ್ಲ, ಈ ರಗಳೆ, ಅಯ್ಯೋ ನನಗೆ ಯಾಕಪ್ಪ ಈ ರಗಳೆ, ನಾನು ಯಾಕಾದರೂ ಇದನ್ನು ಮಾಡ್ಕೊಂಡು ಅನ್ನೋ ರೀತಿಯ ಪದ ಅದು ರಗಳೆ, ಯಾಕೆ ಸುಮ್ಮನೆ ಬೇಕು ಅಂತ. ಸೊ ಹಾಗೆ ಇಡೀ ಜೀವನ, ಇರುವು, ನಮ್ಮ ಅಸ್ತಿತ್ವವೇ ಒಂದು ರಗಳೆ. ಯಾಕಾದರೂ ಬಂದ್ವೋ ಈ ಪ್ರಪಂಚಕ್ಕೆ, ಯಾಕಾದರೂ ಈ ಜೀವ ಬಂತೋ. ಆ ಸೃಷ್ಟಿಕರ್ತ ಕಳೆದ ಸತಿ ಹೇಳಿದ್ನಲ್ಲ, ಕರ್ತೃ ಅನ್ಸ್ಕೊಂಡವನೇ ಅವನಿಲ್ವೇ ಇಲ್ಲ, ದೇವರೇ ಕಾಣಿಸಲ್ಲ. ಸೊ ಹಾಗೆ ನನ್ನನ್ನು ಯಾಕೆ ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋದ, ನನ್ನ ತಲೆ ಕಟ್ಬಿಟ್ಟು ದೇವರೇ ಮಾಯ ಆಗ್ಬಿಟ್ನಲ್ಲ, ನನಗೆ ಯಾಕೆ ಈ ರಗಳೆ, ಅದರಲ್ಲಿ ರಸವೇ ಇಲ್ಲ ಅನ್ನೋ ರೀತಿಯ ಹತಾಶೆಯ ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಕೆರಳುವಂಥದ್ದು ಸ್ವಾಭಾವಿಕ. ಸೊ ಇದು ನಿತ್ಯದ ಜಂಜಾಟದಲ್ಲಿಯೇ ಬಿದ್ದು ಅದನ್ನು ದಾಟಿ ಏನೋ ಒಂದು ಸಕಾರಾತ್ಮಕವಾದ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋವರೆಗೂ ನಾವು ಮಾಡೋವಂಥ, ನಾವು ಪಡೋವಂಥ ಒದ್ದಾಟಗಳು. ಸೊ ಇದನ್ನು ನಾವು ಯಾಕೆ ಪದೇ ಪದೇ ಇದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತಂದರೆ, ಡಿ ವಿ ಜಿಯವರು ಈ ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ಯಾವ ಹಿಂದೇಟು ಹಾಕಿಲ್ಲ, ಯಾವ ಸಂಕೋಚನೂ ಮಾಡ್ಕೊಂಡಿಲ್ಲ. ನಿಜಕ್ಕೂ ಜೀವನದ ಬಗ್ಗೆ, ಭಗವಂತನ ಬಗ್ಗೆ, ಸೃಷ್ಟಿಯ ಬಗ್ಗೆ ಆಳವಾಗಿ ಯೋಚನೆ ಮಾಡಬಲ್ಲಂತಹ ಶಕ್ತಿ ಇರುವ ಒಬ್ಬ ಮೇಧಾವಿ ತನಗೆ ಬಂದಂಥ ಪ್ರಶ್ನೆಗಳನ್ನು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮುಂದಿಡೋವಂಥ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವ ಮಡಿವಂತಿಕೆಯನ್ನು ಡಿ ವಿ ಜಿಯವರು ಮಾಡಿಲ್ಲ. ನಾವು ಈಗಲೇ ನೋಡಿದ್ವಲ್ಲ, ದೇವ್ರನ್ನೇ ಬೈತಾ ಇರೋಂಗಿದೆ. ಏನಪ್ಪ ದೇವ್ರನ್ನೇ ಬೈತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬೋದು. ಜೀವನ ಇಷ್ಟು ಹಾಳಾಗೋಗಿದೆ ಅಂತ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಳ್ಬೋದು. ಸೊ ಇಲ್ಲಿ ಇದು ನಿಜಕ್ಕೂ ಒಂದು ಡೌಟ್ ನಮಗೆ ಬಂದಾಗ ಆ ಡೌಟನ್ನು ಸುಮ್ಮನೆ ತಳ್ಳಿ ಹಾಕೋದಲ್ಲ, ಅದನ್ನು ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು. ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಂಡಾಗ ಉತ್ತರ ನಮಗೆ ಸಿಕ್ಕತ್ತೆ. ನಾವು ಮಕ್ಕಳಲ್ಲಿ ಈ ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದನ್ನು ನಾವು ಬಹಳ ಒಂದು ದೊಡ್ಡ ಗುಣ ಅಂತ ಹೇಳ್ತೀವಿ ಅಲ್ವಾ. ಮಕ್ಕಳಲ್ಲಿ ಆ ಪ್ರಶ್ನೆ ಕೇಳೋವಂಥದ್ದು ಒಂದು ಬಹಳ ಉತ್ತಮವಾದಂಥ ಒಂದು ಪ್ರಕ್ರಿಯೆ ಇರುತ್ತೆ. ಇದು ಯಾಕೆ ಹೀಗೆ ಅಂತ, ಯಾವುದೋ ಒಂದು ಎಲೆ ಯಾಕೆ ಹಸಿರು ಅಂತ ಕೇಳ್ತಾರೆ ಅಂದ್ಕೊಳ್ಳೋಣ. ಅದಕ್ಕೇನೋ ಒಂದು ಉತ್ತರ ಮೇಷ್ಟ್ರು ಕೊಟ್ಟರೆ ಆ ಉತ್ತರಕ್ಕೆ ತಿರ್ಗಾ ಅದು ಯಾಕೆ ಹಾಗೆ ಅಂತ ಕೇಳ್ತಾರೆ, ತಿರ್ಗಿ ಅದು ಯಾಕೆ ಹಾಗೆ. ಸೊ ಹೀಗೆ ಆ ಪ್ರಶ್ನೆಗಳನ್ನು ನಾವು ಕೇಳಿದಷ್ಟು ಸ್ಪಷ್ಟತೆ ನಮಗೆ ಮೂಡ್ತಾ ಹೋಗುತ್ತೆ. ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿಂದ ಮಕ್ಕಳಲ್ಲಿರೋಂಥ ಈ ಕುತೂಹಲವನ್ನು ಅದಿಮಿಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಕೇಳಬೇಡ ಸುಮ್ಮನಿರೋ ಅಲ್ವಾ, ಪ್ರಶ್ನೆ ಕ್ವೆಶ್ಚನ್ ಕೇಳಂಗಿಲ್ಲ, ಹೇಳಿದಷ್ಟು ಕೇಳ್ಕೊ, ನೋಟ್ಸ್ ಬರ್ಕೋ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆದರೆ ಜೀವನದಲ್ಲೂ ಕೂಡ ಜೀವನದ ಬಗ್ಗೆ ನಮಗೆ ಬಂದಂಥ ಪ್ರಶ್ನೆಗಳನ್ನು ನಾವು ಯಾರನ್ನೂ ಕೇಳೋದಕ್ಕಾಗೋದೇ ಇಲ್ಲ. ಅಕಸ್ಮಾತ್ ಯಾರನ್ನಾದರೂ ಕೇಳಿದರೆ ನಮಗೆ ಸಿಕ್ಕೋ ಉತ್ತರ ಹೀಗೆ, ಅದು ಹಾಗೆ ರೀ, ಸುಮ್ಮನಿರ್ರಿ, ಅದು ಹಾಗೆ. ಸರ್ಕಾರದ ಬಗ್ಗೆ ನಾವೇನಾದರೂ ಕೇಳಿದ್ರೆ ಏನು ಹೇಳ್ತಾರೆ, ಸರ್ಕಾರ ಹಾಗೆ. ದೇವಸ್ಥಾನದಲ್ಲಿ ಏನೋ ಒಂದು ಕ್ರಮ ನಡೀತಾ ಇದೆ, ಪೂಜೆ, ಹೀಗೆ ಯಾಕೆ ಮಾಡಬೇಕು, ಇನ್ನೊಂದು ಥರ ಯಾಕೆ ಮಾಡಬಾರ್ದು ಅಂತ ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಗೆ ಸಿಕ್ಕೋ ಉತ್ತರ ಏನು, ಅದು ಹಾಗೆ, ಮೊದಲನವ್ರು ಮಾಡ್ಕೊಂಬಂದಿದ್ದಾರೆ, ನೀನೇನು ಅಧಿಕ ಪ್ರಸಂಗ, ನಿಂದೇನು ಅಧಿಕ ಪ್ರಸಂಗ, ಪ್ರಶ್ನೆ ಕೇಳಬೇಡ ಸುಮ್ಮನೆ ಮಾಡು. ಸೊ ಹೀಗೆ ಆ ಉತ್ತರಗಳನ್ನು ಹುಡುಕ್ತಾ ಹೋಗುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಎಷ್ಟು ಪ್ರಖರವಾಗಿ ಜಾಗೃತವಾಗುತ್ತೋ ಅಷ್ಟಕ್ಕಷ್ಟು ಪ್ರಖರವಾದಂಥ ಉತ್ತರಗಳು ನಮಗೆ ಸಿಕ್ಕತ್ತೆ. ಅದು ಡಿ ವಿ ಜಿಯವರು ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಕೇಳೋದೇ ತಪ್ಪು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಡ್ಬಿಟ್ರೆ ಉತ್ತರಗಳನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಿಸ್ಸಂಕೋಚವಾಗಿ ನಮ್ಮ ಸಂದೇಹಗಳನ್ನು ಸ್ಪಷ್ಟವಾಗಿ ಮುಂದಿಟ್ಟಾಗ ಬಹುಶಃ ಉತ್ತರಗಳು ನಮಗೆ ಸಿಕ್ಕಬಹುದು ಅಂತ. ಅದಕ್ಕೆ ಇಲ್ಲಿ ನಾವು ಪ್ರಶ್ನೆಗಳ ಒಂದು ಆಳವನ್ನು ನಾವು ನೋಡಿದಾಗ ಎಷ್ಟೋ ಸರ್ತಿ ನಮಗೇನಪ್ಪ ಇಂಥ ಪ್ರಶ್ನೆ ಎಲ್ಲ ಇದೆಯಾ, ಇಷ್ಟು ಸ್ಪಷ್ಟವಾಗಿ ಇಷ್ಟಿದಾಗಿ ಕೇಳಿದಾರಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ಬಹುದು. ಆ ಅನ್ವೇಷಣೆ ನಮ್ಮೆಲ್ಲರ ಒಂದು ಗುರಿಯಾಗಬೇಕು. ಆವಾಗ ಉತ್ತರವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.